ಲಕ್ನೋದಲ್ಲಿ ಲಕ್ನೋ ಸೂಪರ್ ಜಾಯಂಟ್ಸ್ ಮತ್ತು ಆರ್ಸಿಬಿ ತಂಡಗಳ ನಡುವೆ ನಡೆದಂಥ ಪಂದ್ಯ ಅತ್ಯಂತ ರೋಚಕವಾಗಿತ್ತು. ಅತ್ಯಂತ ರೋಚಕವಾಗಿದ್ದಂಥ ಪಂದ್ಯದಲ್ಲಿ ಆರ್ಸಿಬಿ ಲಕ್ನೋ ಸೂಪರ್ ಜಾಯಂಟ್ಸ್ ಎದುರು 6 ವಿಕೆಟ್ಗಳ ಅಂತರದ ಒಂದು ರೋಚಕ ಗೆಲುವನ್ನು ಕಾಣುವುದರ ಮೂಲಕ ಆರ್ಸಿಬಿ ಇದೀಗ ಕ್ವಾಲಿಫೈರ್ 1ಗೆ ಎಂಟ್ರಿ ಕೊಟ್ಟಿದೆ. ಹಾಗಾದರೆ ಆರ್ಸಿಬಿ ಮತ್ತು ಲಕ್ನೋ ಸೂಪರ್ ಜಾಯಂಟ್ಸ್ ತಂಡಗಳ ನಡುವೆ ನಡೆದಂಥ ಈ ಪಂದ್ಯ ಆಗಿತ್ತು. ಈ ಪಂದ್ಯದ ಕಡೆಯ 6 ಓವರ್ನಲ್ಲಿ ಕೂಡಿದಂತಹ ಆ ಹೈಡ್ರಾಮಾ ಹೇಗಿತ್ತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಸೀಸನ್ 18ರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಲಕ್ನೋದಲ್ಲಿ ಲಕ್ನೋ ಸೂಪರ್ ಜಾಯಂಟ್ಸ್ ಮತ್ತು ಆರ್ಸಿಬಿ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಆರ್ಸಿಬಿ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಲಕ್ನೋ ಸೂಪರ್ ಜಾಯಂಟ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 3 ವಿಕೆಟ್ಗಳನ್ನ ಕಳೆದುಕೊಂಡು 227 ರನ್ಗಳನ್ನ ಹೊಡೆಯಿತು. ಲಕ್ನೋ ಸೂಪರ್ ಜಾಯಂಟ್ಸ್ ತಂಡದ ಪರವಾಗಿ ಈ ಪಂದ್ಯದಲ್ಲಿ ರಿಷಬ್ ಪಂತ್ ಒಂದು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಅಜೇಯ 118 ರನ್ಗಳನ್ನ ಹೊಡೆದರು. ಇನ್ನು ಗೆಲುವಿಗಾಗಿ 228 ರನ್ಗಳ ಗುರಿಯನ್ನು ಪಡೆದಂತಹ ಆರ್ಸಿಬಿ ಒಂದು ಉತ್ತಮವಾದ ಆರಂಭವನ್ನು ಪಡೆಯಿತು. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಆರ್ಸಿಬಿಗೆ ಒಂದು ಉತ್ತಮವಾದ ಆರಂಭವನ್ನು ನೀಡಿದರು. ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ 54 ರನ್ಗಳನ್ನ ಹೊಡೆದರು. ಇನ್ನು ಫಿಲ್ ಸಾಲ್ಟ್ ಈ ಪಂದ್ಯದಲ್ಲಿ 30 ರನ್ಗಳನ್ನ ಹೊಡೆದರು. ಆದರೆ ರಜತ್ ಪಟಿದಾರ್ ಮತ್ತು ಲಿವಿಂಗ್ ಸ್ಟೋನ್ ಅಲ್ಪ ಮೊತ್ತಕ್ಕೆ ಔಟ್ ಆಗುವುದರ ಮೂಲಕ ನಿರಾಸೆಯನ್ನ ಅನುಭವಿಸಿದರು. ಒಂದು ಹಂತದಲ್ಲಿ ಆರ್ಸಿಬಿ 123 ರನ್ಗಳಿಗೆ 4 ವಿಕೆಟ್ಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಂತದಲ್ಲಿ ಜಿತೇಶ್ ಶರ್ಮಾ ಮತ್ತು ಮಯಾಂಕ್ ಅಗರ್ವಾಲ್ ಒಂದು ಅದ್ಭುತವಾದಂತಹ ಜೊತೆ ಆಟವನ್ನು ಆಡುವುದರ ಮೂಲಕ ಆರ್ಸಿಬಿಗೆ ಈ ಪಂದ್ಯದಲ್ಲಿ ಒಂದು ರೋಚಕ ಗೆಲುವನ್ನು ತಂದುಕೊಟ್ಟರು. ಇವರಿಬ್ಬರು 5ನೇ ವಿಕೆಟ್ಗೆ ದಾಖಲೆಯ ಅಜೇಯ 107 ರನ್ಗಳ ಜೊತೆ ಆಟವನ್ನು ಆಡಿದರು. ಮಯಾಂಕ್ ಅಗರ್ವಾಲ್ 23 ಎಸೆತದಲ್ಲಿ 41 ರನ್ಗಳನ್ನ ಹೊಡೆದರೆ ಜಿತೇಶ್ ಶರ್ಮಾ 33 ಎಸೆತದಲ್ಲಿ 85 ರನ್ಗಳನ್ನ ಹೊಡೆದರು. ಕಡೆ 6 ಓವರ್ನಲ್ಲಿ ಆರ್ಸಿಬಿಗೆ ಗೆಲ್ಲಲು 72 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ಇವರಿಬ್ಬರು ನಿಜಕ್ಕೂ ಕೂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಇನ್ನು ದಿಗ್ವಿಜಯ್ ಶೆಟ್ಟಿ ಮಾಡಿದಂತಹ 17ನೇ ಓವರ್ ಅತ್ಯಂತ ಹೈಡ್ರಾಮಾದಿಂದ ಕೂಡಿತ್ತು. ದಿಗ್ವಿಜಯ್ ಶೆಟ್ಟಿ ಮಾಡಿದಂತಹ 17ನೇ ಓವರ್ನ ಮೊದಲ ಎಸೆತದಲ್ಲಿ ಜಿತೇಶ್ ಶರ್ಮಾ ಔಟ್ ಆಗಿದ್ದರು. ಆದರೆ ದಿಗ್ವಿಜಯ್ ಶೆಟ್ಟಿ ಮಾಡಿದಂತಹ ಈ ಬಾಲ್ ನೋ ಬಾಲ್ ಆಗಿದ್ದ ಕಾರಣ ಜಿತೇಶ್ ಶರ್ಮಾ ಜೀವದಾನವನ್ನ ಪಡೆದರು. ಅನಂತರ ಇನ್ನಷ್ಟು ಸ್ಫೋಟಕವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ಜಿತೇಶ್ ಶರ್ಮಾ ತೋರಿದರು. ಇನ್ನು ದಿಗ್ವಿಜಯ್ ಶೆಟ್ಟಿ ಮಾಡಿದಂತಹ 17ನೇ ಓವರ್ನ 5ನೇ ಎಸೆತದಲ್ಲಿ ಜಿತೇಶ್ ಶರ್ಮರ ಮಾರ್ಕ್ ರನ್ಔಟ್ಗಾಗಿ ದಿಗ್ವಿಜಯ್ ಶೆಟ್ಟಿ ಅಪೀಲ್ ಅನ್ನ ಮಾಡಿದರು. ಆದರೆ ಕಡೆಯಲ್ಲಿ ರಿಷಬ್ ಪಂತ್ ತಮ್ಮ ಅಪೀಲ್ ಅನ್ನ ಹಿಂದೆ ತೆಗೆದುಕೊಂಡ ಕಾರಣ ಜಿತೇಶ್ ಶರ್ಮಾ ನಾಟ್ಔಟ್ ಆಗಿ ಉಳಿದರು. ಇನ್ನು ಲಕ್ನೋ ಸೂಪರ್ ಜಾಯಂಟ್ಸ್ ಎದುರು ನೋಡಿದಂತಹ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ತೋರಿದಂತಹ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.